ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೆನಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ನಿಮಗೆ ಫೋಟೋಶಾಪ್ ಒಳಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಫೋಟೋ ಡಿಸೈನ್, ಈ ಥರ ಒಂದು ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ನಾರ್ಮಲ್ ಆಗಿರ್ತಕ್ಕಂಥ ಒಂದು ಫೋಟೋ ಇದು ನಾರ್ಮಲ್ ಆಗಿರ್ತಕ್ಕಂಥ ಫೋಟೋ ಇದು. ಸೊ ಈ ನಾರ್ಮಲ್ ಆಗಿರ್ತಕ್ಕಂಥ ಒಂದು ಫೋಟೋನ ಇದರೊಳಗೆ ಈ ಥರ ಯಾವ ಥರ ಡಿಸೈನ್ ಮಾಡ್ಕೋಬೇಕು, ಈ ಥರ ಡಿಸೈನ್ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುನ್ನೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ರು ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದವರೆಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಯಾರಂತ ನೋಟಿಫಿಕೇಶನ್ ಬರ್ತದೆ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರ್ತದೆ. ಈ ಮೂಲಕ ಹಲವು ರೀತಿ ಎಲ್ಲರ ಬಗ್ಗೆ ಪ್ರತಿಯೊಂದು ಮಾಹಿತಿ ನೀವು ಪಡ್ಕೋಬೋದು ಪ್ರತಿದಿನ ನಾವು ಹೇಳ್ತಾ. ಬನ್ನಿ ಇನ್ನೊಂದು ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ 7.0 ಫೋಟೋಶಾಪ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ನಾನು ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ನೀವು ಫೈಲಲ್ಲಿ ಹೋಗ್ಬಿಟ್ಟು ನ್ಯೂ ಪೇಜಲ್ಲಿ ಹೋಗ್ಬಿಟ್ಟು ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಯಾವುದಾದ್ರೂ ಒಂದು ಪೇಜ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊತ RGB ಕಲರಲ್ಲಿ. ಸೊ ಈ ಥರ ಒಂದು ಬ್ಯಾಕ್ಗ್ರೌಂಡಲ್ಲಿ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಡಿಸೈನ್ ಮಾಡೋಕ್ಕೆ. ಓಕೆ, ಈ ಒಂದು ಫೋಟೋ ಇದೆಲ್ಲ ಈ ಒಂದು ಫೋಟೋನ ಇದರಲ್ಲಿಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಸೊ ಈ ಥರ. ಓಕೆ, ಇವಾಗ ಕಂಟ್ರೋಲ್ A, ಕಂಟ್ರೋಲ್ C, ಕಂಟ್ರೋಲ್ W, ಕಂಟ್ರೋಲ್ V ಅಂದರೆ ಇದರೊಳಗೆ ಪೇಸ್ಟ್ ಆಗುತ್ತೆ. ಯಾವ ಒಂದು ಫೋಟೋ ಇದೆಯಲ್ಲ ಇದು ಲಾಕ್ ಆಗಿದೆ, ಇಲ್ಲಿ ನೋಡ್ತಿರ್ಬೋದು. ಇದು ಲಾಕ್ ಆಗಿದೆ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಒಂದು ಓಕೆ ಅಂತ ಕೇಳ್ತೈತಿ. ಇಲ್ಲಿ ಓಕೆ ಅಂದ ತಕ್ಷಣ ಈ ಥರ ಅದು ಅನ್ಲಾಕ್ ಆಗುತ್ತೆ ಒಂದು ಪೇಜ್. ಸೊ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಅನ್ಲಾಕ್ ಆಗಿದೆ. ಇವಾಗ ಏನು ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಒಂದು ಯಾವುದಾದ್ರು ಕಲರ್ ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಪಿಂಕ್ ಕಲರ್ ಇದೆಯಲ್ಲ, ಇಲ್ಲಿ ಪಿಂಕ್ ಕಲರ್ನ ಚಾಯ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ರೆಡ್ ಕಲರ್ನ ಚೂಸ್ ಮಾಡ್ತಾ ಇದ್ದೀನಿ. ರೆಡ್ ಕಲರ್. ಓಕೆ, ಈಗ ರೆಡ್ ಕಲರ್ ಚೂಸ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ನಿಮಗೆ ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಒಂದು ಕಂಟ್ರೋಲ್ ಬ್ಯಾಕ್ ಸ್ಪೇಸ್ ಇರೋದಲ್ಲ ಆ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಬಣ್ಣ ಫಿಲ್ ಆಗುತ್ತೆ. ಒಂದು ಬ್ಯಾಕ್ಗ್ರೌಂಡ್ ಪೇಜಲ್ಲಿ ಈ ಥರ ಒಂದು ಬಣ್ಣ, ಕೆಂಪು ಕಲರ್ ಬಣ್ಣ ಫಿಲ್ ಆಗುತ್ತೆ, ಅಂದರೆ ತುಂಬಿಕೊಳ್ಳುತ್ತೆ. ಸೊ ಇವಾಗ ನೆಕ್ಸ್ಟ್ ಈ ಲೇಯರ್ಗೆ ಬರಬೇಕಾಗತ್ತೆ. ಯಾವ ಲೇಯರ್? ಫೋಟೋ ಲೇಯರ್ ಇದೆಯಲ್ಲ ಆ ಒಂದು ಲೇಯರ್ಗೆ ಬರಬೇಕಾಗತ್ತೆ. ಈ ಲೇಯರಿಗೆ ಬಂದ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಈ ಕಾಸ್ಟ್ಯೂಮ್ ಸೇಪ್ ಟೂಲ್ ಇದೆಯಲ್ಲ ಈ ಲೇಯರಿಗೆ ಬರಬೇಕಾಗತ್ತೆ. ಕಾಸ್ಟ್ಯೂಮ್ ಸೇಪ್ ಟೂಲ್ ಇದ್ದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಕಾಸ್ಟ್ಯೂಮ್ ಸೇಪ್ ಟೂಲ್ ಲಾಸ್ಟ್ ಒನ್ನು ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಮೂವ್ ಟೂಲ್ ಕ್ಲಿಕ್ ಮಾಡ್ಕೊಳ್ಳಿ. ಮೂವ್ ಟೂಲ್ ಕ್ಲಿಕ್ ಮಾಡಿಕೊಂಡು ಆಟೋ ಸೆಲೆಕ್ಟ್ ಲೇಯರ್ ಆ್ಯಂಡ್ ಆ ಶೋ ಬಾಂಡಿಂಗ್ ಬಾಕ್ಸ್ ಎರಡು ಟಿಕ್ ಮಾರ್ಕಲ್ಲಿ ಇರಬೇಕು. ಎರಡು ಮಾರ್ಕ್ಸ್ನ ನಾನು ಈಗ ಟಿಕ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಟಿಕ್ ಆಗಿದ್ದಾವೆ ನೋಡಿ. ಆಟೋ ಸೆಲೆಕ್ಟ್ ಲೇಯರ್ ನಾನು ಟಿಕ್ ಮಾಡ್ಕೊತಾ ಇದ್ದೀನಿ, ಶೋ ಬಾಂಡಿಂಗ್ ಬಾಕ್ಸ್ನ ಟಿಕ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಈ ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡ್ವಾ. ಈ ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡ ನಂತರ ಇನ್ನೊಂದು ಆಪ್ಷನ್ಸ್ ಇದೆ ನೋಡ್ಕೊಳ್ಳಿ. ಸೇಪ್ ಟೂಲ್, ಕಾಸ್ಟ್ಯೂಮ್ ಸೇಪ್ ಟೂಲ್ ಇದೆಯಲ್ಲ ಇದು ಫಸ್ಟ್ ಒನ್ನು ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಅದು ಆಗೋದಿಲ್ಲ, ಪಾತ್ ಟೂಲ್ ಕನ್ವರ್ಟಿಂಗ್ ಆಗೋದಿಲ್ಲ. ಸೇಪ್ ಟೂಲ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದಿಷ್ಟು ಸೇಪ್ಗಳು ಇಲ್ಲಿ ಬರ್ತವೆ. ಓಕೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ ಅಂತ ನಾವು ಬರ್ತೈತಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಬಟನ್ ಇದ್ದಲ್ಲೇ ಇಲ್ಲಿ ಆಲ್ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಿಮ್ಮ ಕಂಪ್ಯೂಟರಲ್ಲಿ ಹಲವಾರು ಒಂದಿಷ್ಟು ಸೇಪ್ಗಳು ಗೋಚರಿಸಿಕೊಳ್ಳುತ್ತವೆ, ಅಂದರೆ ತೆರೆಕೊಳ್ತವೆ, ಬರ್ತವೆ. ಸೊ ಇದರಲ್ಲಿ ನಿಮಗೆ ಯಾವ್ದು ಬೇಕಾಗುತ್ತೋ ಅದನ್ನ ನೀವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಒಂದು ಲೋಮ್ಮಾರ್ಕ್ ಚಿಹ್ನೆ ಬೇಕಾಗಿದೆ. ಈ ಒಂದು ಲೋಮ್ಮಾರ್ಕ್ ಚಿಹ್ನೆ, ಒಂದು ಮಾರ್ಕ್ ಚಿಹ್ನೆ ಇದೆಯಲ್ಲ ಇದನ್ನ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡಿಕೊಂಡು ಶಿಫ್ಟ್ ಹಿಡಿದುಗಾಸಿ ಇದ್ರ ಮೇಲೆ ಈ ಥರ ಒಂದು ಶಿಫ್ಟ್ ಹಿಡಿದು ಈ ಥರ ರಚನೆ ಮಾಡ್ಕೊಳ್ತಾ ಇದ್ದೀನಿ. ಕಂಟ್ರೋಲ್ T ಹೊಡೆದ್ಬಿಟ್ಟು ನಮಗೆ ಎಷ್ಟು ಅಡ್ಜಸ್ಟ್ಮೆಂಟಿಂಗ್ ಬೇಕಾಗುತ್ತೋ ಅಷ್ಟು ಇದನ್ನ ಇಲ್ಲಿ ರಚನೆ ಮಾಡ್ಕೋಬೇಕಾಗತ್ತೆ. ಓಕೆ, ಇಷ್ಟಿರಲಿ. ನಮಗೆ ಎಂಟರ್ ಹೊಡೆದ ನಂತರ ಇವಾಗ ಏನು ಮಾಡ್ಕೋಬೇಕಂತಂದರೆ ಈ ಲೇಯರಿಗೆ ಬರಬೇಕಾಗತ್ತೆ. ಲೇಯರ್ 1 ಫೋಟೋ ಲೇಯರ್ ಇದೆಯಲ್ಲ, ಫೋಟೋ ಲೇಯರ್ ಇದೆಯಲ್ಲ ಇಲ್ಲಿ ಬಂದ್ಬಿಟ್ಟು ಕಂಟ್ರೋಲ್ J ಅಥವಾ ಡೂಪ್ಲಿಕೇಟ್ ಲೇಯರನ್ನೇ ಒಂದು ಡೂಪ್ಲಿಕೇಟ್ ಲೇಯರ್ ಆಗಿ ಕನ್ವರ್ಟಿಂಗ್ ಆಗುತ್ತೆ. ಸೊ ಇವಾಗ ಕಂಟ್ರೋಲ್ J ಹೊಡೆದ ನಂತರ ಒಂದು ಡೂಪ್ಲಿಕೇಟ್ ಲೇಯರ್ ಆಗುತ್ತೆ.
ಈ ಡೂಪ್ಲಿಕೇಟ್ ಲೇಯರ್ ಇದೆಯಲ್ಲ, ಲೇಯರ್ ಒಂದು ಕಾಪಿ ಇದೆಯಲ್ಲ, ಈ ಒಂದು ಲೇಯರ್ ಕಾಪಿ ಈ ಲೇಯರ್ನ ಈ ಒಂದು ಲೇಯರ್ಗೆ ಶಿಫ್ಟ್ ಮಾಡಬೇಕಾಗಿದೆ. ಈ ಲೇಯರ್ನ ಗಟ್ಟಿಯಾಗಿ ಹಿಡಿದು ಕಳಿಸಿ ಇದ್ರ ಮೇಲೆ ಬಿಡಬೇಕಾಗತ್ತೆ. ಈ ಥರ ಬಿಟ್ಟರೆ ಅದು ಕೆಳಗಡೆ ಬರುತ್ತೆ. ಸೊ ಇವಾಗ ಈ ಲೇಯರ್ ಸೆಲೆಕ್ಷನ್ ಆಯ್ತಾ, ಕಂಟ್ರೋಲ್ ಅಲ್ಟ್ ಜಿ ಹೊಡೀರಿ. ಕಂಟ್ರೋಲ್ ಅಲ್ಟ್ ಜಿ ಹೊಡೆದ್ರೆ ಅದರೊಳಗೆ ಮರ್ಜ್ ಆಗುತ್ತೆ, ಆ ಒಂದು ಫೋಟೋ ಮರ್ಜ್ ಆಗುತ್ತೆ. ಸೊ ಇವಾಗ ಈ ಲೇಯರಿಗೆ ಬನ್ನಿ, ಲೇಯರ್ 1 ಅಂತ ಇದೆಯಲ್ಲ, ಈ ಲೇಯರಿಗೆ ಬನ್ನಿ. ಲೇಯರಿಗೆ ಬಂದ್ಬಿಟ್ಟು ಇಲ್ಲಿ ನಾರ್ಮಲ್ ಅಂತ ಇದೆಯಲ್ಲ, ಇಲ್ಲಿ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಹಾರ್ಡ್ ಲೈಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ. ಸೊ ಇವಾಗ ಈ ಲೇಯರ್ನ ಮರ್ಜ್ ಮಾಡಬೇಕಾಗಿದೆ, ಕೂಡಿಸ್ಬೇಕಾಗಿದೆ. ಕಂಟ್ರೋಲ್ ಹೊಡೆದ್ರೆ ಈ ಲೇಯರ್ ಎರಡು ಮರ್ಜ್ ಆದವು. ಹೀಗೆ ಈ ಲೇಯರ್ನ ಕೂಡಿಸ್ಬೇಕಾಗಿದೆ, 2 ಲೇಯರ್ ಕೂಡಿಸ್ಬೇಕಾಗಿದೆ. ಇಲ್ಲಿ ಲೆಫ್ಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಈ ಒಂದು ಲೇಯರ್ಗೆ ಬರಬೇಕಾಗುತ್ತೆ. ವೆಸ್ಟರ್ಲೈಸ್ ಲೇಯರ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಕ್ಲಿಕ್ ಮಾಡ್ಕೊಂಡ ನಂತರ ಈ ಲೇಯರಿಗೆ ಸೆಲೆಕ್ಷನ್ ಮಾಡಿಕೊಂಡು ಕಂಟ್ರೋಲ್ ಅಂದರೆ ಮರ್ಜ್ ಆಗುತ್ತೆ. 2 ಲೇಯರ್ ಮರ್ಜ್ ಆದವು. ಸೊ ಇದು ಒಂದು ಲೇಯರ್, ಈ ಒಂದು ಲೇಯರ್, 2 ಲೇಯರ್ ಆದವು. ಇವಾಗ 2 ಲೇಯರ್ ಆದ ನಂತರ ಇವಾಗ ಏನು ಮಾಡ್ಕೋಬೇಕು, ಕಂಟ್ರೋಲ್ ಜೆ, ಈ ಲೇಯರ್ನ ಕಂಟ್ರೋಲ್ ಜೆ ಅಂದರೆ ಡೂಪ್ಲಿಕೇಟ್ ಲೇಯರ್ ಮಾಡ್ಕೋಬೇಕಾಗತ್ತೆ. ಈ ಲೇಯರ್ ಕಾಪಿ ಆಯಿತು. ಸೊ ಇವಾಗ ನೆಕ್ಸ್ಟು ಸೆಲೆಕ್ಟಲ್ಲಿ ಹೋಗ್ಬಿಟ್ಟು ಲೋಡ್ ಸೆಲೆಕ್ಷನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಓಕೆ ಅಂತ ಲೋಡ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬ್ಯಾಕ್ಗ್ರೌಂಡ್ ಲೇಯರು ಇದು ಒಂದು ರೆಡ್ ಕಲರ್ ಇದೆಯಲ್ಲ, ಇಲ್ಲಿ ನಾವು ವೈಟ್ ಕಲರ್ನ ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಅಥವಾ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನ ಇಲ್ಲಿ ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಾನು ವೈಟ್ ಕಲರ್ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಕಲರ್ ಸೆಲೆಕ್ಷನ್ ಮಾಡ್ಕೊಂಡ್ವಾ, ವೈಟ್ ಬ್ಯಾಕ್ಗ್ರೌಂಡು, ವೈಟ್ ಕಲರ್ ಸೆಲೆಕ್ಷನ್ ಮಾಡ್ಕೊಂಡು ಕಂಟ್ರೋಲ್ ಸ್ಪೇಸ್ ಬ್ಯಾಕ್, ಈ ಸೇಪ್ನ ಇದ್ರ ಮೇಲೆ ಹಾಕ್ಬಿಡಿ. ಈ ಥರ ಒಂದು ರಚನೆ ಆಗುತ್ತೆ. ಸೊ ಈ ಥರ ಇವಾಗ ಈ ಒಂದು ಫೋಟೋ ಇದೆಯಲ್ಲ, ಇದರೊಳಗೆ ಹಾಕಿ ಮತ್ತೆ ಒಳ್ಳೆ. ಸೊ ಇವಾಗ ಈ ಸೇಪ್ ಟೂಲ್ ಇದೆಯಲ್ಲ, ಇದರ ಮೇಲೆ ಕಂಟ್ರೋಲ್ ಟಿ ಹೊಡೆದ್ಬಿಟ್ಟು ಇವಾಗ ನಾವು ಶಿಫ್ಟ್ ಹಿಡಿದು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬೇಕಾಗತ್ತೆ. ಈ ಥರ ಇರಲಿ, ನೋಡೋಣ. F2 ಕ್ಲಿಕ್ ಮಾಡಿಕೊಂಡು ಸ್ಟ್ರೋಕ್ ಅಂದು ಇಲ್ಲಿ ನಿಮಗೆ ವೈಟ್ ಕೇಳುತ್ತೆ, ವೈಟ್ ಬ್ಯಾಕ್ಗ್ರೌಂಡು. ನಮಗೆ ಎಷ್ಟು ಅವಶ್ಯಕತೆ ಇರ್ತೈತೆ ಅಷ್ಟನ್ನ ಇಲ್ಲಿ ನಾವು ಚೂಸಿಂಗ್ ಮಾಡ್ಕೋಬೇಕಾಗತ್ತೆ. ಓಕೆ ಗೈಸ್, ಇಷ್ಟ ಆಗಿತ್ತು ಇವತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.